Hi, my name is Rasul Talida. Hi, my name is Powerful Parsham. Hi, my name is Talented Tarun. Hi, my name is English Star Tasmia. Hi, my name is Talented Raising Banu. Hi, my name is Bod Bhumika. Hi, my name is Lil Zoya. Hi, my name is Super Sadiq. Hi, my name is Mysterious Rohit. Hi, my name is Taylor Sanjota. Hi, my name is Naughty Nandish. Hi, my name is Jolly Jafar. Hi, my name is Powerful Prajwal. Hi, my name is Kind Kushal. I am studying in 7th standard. My school name is GSPS Sasalli. ಈಗ ನಾವು ಹೃದಯದ ಕಾರ್ಯದ ಬಗ್ಗೆ ಮಾತನಾಡುತ್ತೇವೆ. ಹೃದಯದ ಭಾಗಗಳು. ಊರ್ಧ್ವ ಅಭಿಧಮನಿ, ಬಲವೃತ್ಕರಣ. ಎರಡು ಅರ್ಥಗಳನ್ನು ಸಂಪೂರ್ಣವಾಗಿ ಬೇರೆ ಮಾಡುತ್ತಿರುವ ಅಡ್ಡಗೋಡೆ. ಬಲವೃತ್ಕುಕ್ಷಿ, ಅಪಧಮನಿ. ಪಲ್ಮನರಿ ಅಪಧಮನಿ, ಪಲ್ಮನರಿ ಅಭಿಧಮನಿ. ಎಡವೃತ್ಕರಣ. ಎಡವೃತ್ಕಕ್ಷಿ. ಹೃದಯ ಎಂದರೇನು? ರಕ್ತವನ್ನು ಪಂಪ್ ಮಾಡುವ ಅಂಗಕ್ಕೆ ಹೃದಯ ಎನ್ನುವರು. ರಕ್ತ ಎಂದರೇನು? ರಕ್ತವು ರಕ್ತನಾಳದಲ್ಲಿ ಹರಿಯುವ ದ್ರವಕ್ಕೆ ರಕ್ತ ಎನ್ನುವರು. ಬೋಟ್ ಭೂಮಿಕಾ, ರಕ್ತ ಕೆಂಪಾಗಿರಲು ಕಾರಣವೇನು? ಹಿಮೋಗ್ಲೋಬಿನ್ ಇರುವುದಕ್ಕೆ ರಕ್ತ ಕೆಂಪಾಗಿರುತ್ತದೆ. ಮಿಸ್ಟೀರಿಯಸ್ ಪಾಯಿಂಟ್ ಕೆಂಪು ರಕ್ತಗಳ ಕಾರ್ಯವೇನು? ಇವು ಒಂದು ರೀತಿಯ ಜೀವಕೋಶಗಳು. ಇವುಗಳಲ್ಲಿರುವ ಹಿಮೋಗ್ಲೋಬಿನ್ ಮತ್ತು ಆಕ್ಸಿಜನ್ ಕೂಡಿಕೊಂಡು ದೇಹದ ಎಲ್ಲಾ ಭಾಗಗಳಿಗೆ ಮತ್ತು ದೇಹದ ಎಲ್ಲಾ ಜೀವಕೋಶಗಳಿಗೆ ಸಾಗಿಸುತ್ತದೆ. ಸ್ಟೈಲಿಶ್ ಸಂಜೋತ ರಕ್ತದ ಘಟಕಗಳು ಯಾವುವು? ದ್ರವ ರೂಪದ ಪ್ಲಾಸ್ಮಾ, ಕೆಂಪು ರಕ್ತದ ಕಣಗಳು, ಬಿಳಿ ರಕ್ತದ ಕಣಗಳು, ಕಿರುತಟ್ಟೆಗಳು. ಅಪಧಮನಿ ಎಂದರೇನು? ರಕ್ತವನ್ನು ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೂ ಸಾಗಿಸುವುದಕ್ಕೆ ಅಪಧಮನಿ ಎಂದುವರು. ಪ್ರಜ್ವಲ್, ಅಭಿಧಮನಿ ಎಂದರೇನು? ರಕ್ತವು ದೇಹದ ಎಲ್ಲಾ ಭಾಗಗಳಿಂದ ಹೃದಯಕ್ಕೆ ಹಿಂತಿರುಗಿಸುವುದನ್ನು ಅಭಿಧಮನಿ ಎನ್ನುವರು. ಈಗ ನಾನು ಹೃದಯದ ಕಾರ್ಯದ ಬಗ್ಗೆ ಮಾತನಾಡುತ್ತೇನೆ. ಆಕ್ಸಿಜನ್ ರಹಿತ ರಕ್ತವು ಊರ್ಧ್ವ ಅಭಿಧಮನಿಯ ಮೂಲಕ ಬಲವೃತ್ಕರಣಕ್ಕೆ ಬರುತ್ತದೆ. ಬಲವೃತ್ಕರಣದಿಂದ 3 ಕವಾಟಗಳ ಮೂಲಕ ಬಲವೃತ್ಕುಕ್ಷಿಗೆ ಬರುತ್ತದೆ. ಬಲವೃತ್ಕುಕ್ಷಿಯಿಂದ ಪಲ್ಮನರಿ ಅಪಧಮನಿಗೆ ಬರುತ್ತದೆ. ಪಲ್ಮನರಿ ಅಪಧಮನಿಯಿಂದ ಶ್ವಾಸಕೋಶಗಳಿಗೆ ಹೋಗುತ್ತದೆ. ಆಕ್ಸಿಜನ್ ರಹಿತ ರಕ್ತ ಇದ್ದಿದ್ದು ಆಕ್ಸಿಜನ್ ಸಹಿತ ರಕ್ತವಾಗಿ ಬದಲಾಗುತ್ತದೆ. ಆಕ್ಸಿಜನ್ ಸಹಿತ ರಕ್ತವು ಪಲ್ಮನರಿ ಅಭಿಧಮನಿಯಿಂದ ಎಡವೃತ್ಕರಣಕ್ಕೆ ಬರುತ್ತದೆ. ಎಡವೃತ್ಕರಣದಿಂದ 2 ಕವಾಟಗಳ ಮೂಲಕ ಎಡವೃತ್ಕುಕ್ಷಿಗೆ ಬರುತ್ತದೆ. ಎಡವೃತ್ಕುಕ್ಷಿಯಿಂದ ಮಹಾ ಅಪಧಮನಿಗೆ ಬರುತ್ತದೆ. ಮಹಾ ಅಪಧಮನಿಯಿಂದ ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಸಹಿತ ರಕ್ತವನ್ನು ಕಳಿಸುತ್ತದೆ. ಆಕ್ಸಿಜನ್ ರಹಿತ ರಕ್ತ, ಆಕ್ಸಿಜನ್ ಸಹಿತ ರಕ್ತ ಎರಡೂ ಮಿಕ್ಸ್ ಆಗದಂತೆ ತಡೆಗಟ್ಟುವುದು ಅಡ್ಡಗೋಡೆ.